ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ದ ವಂಡರ್ಫುಲ್ಸ್ದು ಎಪಿಸೋಡ್ 2 ಪಾರ್ಟ್ 3ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಜೆನಿ ಸ್ವಲ್ಪ ಶಾಕಲ್ಲಿ ಯಾಂಗ್ಸಿ ಹತ್ರ ಕೇಳ್ತಿರ್ತಾಳೆ, ನಿನ್ನ ಹತ್ರ ನನ್ನ ಸೂಟ್ ಕೇಸ್ ಮತ್ತೆ ರೆಕಾರ್ಡಿಂಗ್ ಇದೆ ತಾನೆ? ಯಾಂಗ್ಸಿ ಹೇಳ್ತಿರ್ತಾನೆ, ಇಲ್ಲ ನನ್ನ ಹತ್ರ ಇಲ್ಲ, ಇನ್ನೂ ಅದು ಗ್ರೀನ್ ಹೌಸ್ ಅಲ್ಲೇ ಇದೆ. ಜೆನಿ ಎದ್ರುಕೊಂಡು ಕೋಪದಲ್ಲಿ ಕೇಳ್ತಿರ್ತಾಳೆ, ಅಟ್ಲೀಸ್ಟ್ ನೀನು ವಿಡಿಯೋ ಆದ್ರೂ ಡಿಲೀಟ್ ಮಾಡಿದ್ಯಾ ತಾನೆ? ಯಾಂಗ್ಸಿ, ಇಲ್ಲ ನಾವು ಎದ್ರುಕೊಂಡಿದ್ವಿ, ಯಾಕೆಂದ್ರೆ ನೀನ್ ಸತ್ತೋಗಿದ್ದಲ್ಲ, ನಮ್ದು ಅರ್ಧ ಊರ್ ಬಾಗ್ಲಾಗಿತ್ತು. ಈ ಮಾತಿಗೆ ಜನಿಗೆ ಫುಲ್ಲು ಕೋಪ ಬಂದ್ಬಿಡುತ್ತೆ. ಇಲ್ಲಿ ಅವಳು ಯಾಂಗ್ಸಿ ಕಾಲರ್ ಹಿಡ್ಕೊಂಡು ಎಳ್ದಾಡ್ತಿರ್ತಾಳೆ, ದಬ್ಬ ನನ್ ಮಗ್ನೆ ಯೂಸ್ ಮಾಡ್ಕೊಂಡೆ ಸಿರಿ. ಅವಳು ಹಾಕಿರೋ ಅಂತ ಕುಕಿಂಗ್ ನ್ಯಾಪ್ಕಿನ್ ಏನಿರುತ್ತೆ ಅದನ್ನ ತೆಗೆದ್ಬಿಟ್ಟು ಬಿಸಾಕ್ತಾ ಹೇಳ್ತಿರ್ತಾಳೆ, ಇವತ್ತು ನನ್ನ ಪಾಲಿನ ಈರುಳ್ಳಿನ ನೀನೇ ಸುಳಿಬೇಕು, ಇವತ್ತಲ್ಲ ಇನ್ಮೇಲೆ ಯಾವಾಗ್ಲೂ ನೀನೇ ಸುಳಿಬೇಕು ಅಂತ ಬೈತಿರ್ತಾಳೆ. ಅದನ್ನ ಎಸದ್ಮೇಲೆ ಪಟ್ಟ ಅಂತ ಅಲ್ಲಿಂದ ಅವಳು ಗ್ರೀನ್ ಹೌಸ್ ಕಡೆಗೆ ಓಡೋಗ್ತಿರ್ತಾಳೆ. ಇಲ್ಲಿ ಯಾಂಗ್ಸಿ ಏನಿರ್ತಾನೆ ಅವನು ಬೋರಾ ಅವ್ರ ತಂದೆಗೆ ಕಾಲ್ ಮಾಡ್ತಿರ್ತಾನೆ. ಬೋರಾ ಅವ್ರ ತಂದೆ ಕಾಲ್ ಪಿಕ್ ಮಾಡಿದಾಗ ಹೇಳ್ತಿರ್ತಾನೆ, ಮಿಸ್ಟರ್ ಸನ್, ನಾನ್ ಈ ಕಡೆಯಿಂದ ರಾಬಿನ್ ಮಾತಾಡ್ತಿರೋದು. ಇಲ್ಲಿ ಅವರು ಕೋಡ್ ವರ್ಡ್ ಗಳನ್ನ ಇಟ್ಕೊಂಡಿರ್ತಾರೆ. ಯಾಂಗ್ಸಿ ಮಾತನ್ನ ಕೇಳಿದಾಗ ಬೋರಾ ಅವ್ರ ತಂದೆ ಕಾರ್ ಹತ್ತ ಸರಿ ಆಯ್ತು, ಎಲ್ಲಾನು ನಾನ್ ನೋಡ್ಕೋತೀನಿ ಅಂತ ಹೇಳ್ತಿರ್ತಾರೆ. ಬೋರಾ ಅವ್ರ ತಂದೆ ಕಾರ್ ಒಳಗಡೆ ಕುತ್ಕೊಂಡಾಗ ಅವ್ರ ಸ್ಪೆಕ್ಸ್ ನ ತಗೊಂಡು ಸೀಟ್ ಬೆಲ್ಟ್ ಹಾಕೊಳ್ತಾ ಹೇಳ್ತಿರ್ತಾರೆ, ಈ ಯಾಂಗ್ಸಿ ಎಸಿದಂತೂ ಕಾಟ ತಡ್ಕೊಳಕ್ ಆಯ್ತಿಲ್ಲ ನನ್ಗೆ, ದಿನಕ್ಕೊಂದ್ ಯಾವ್ದಾದ್ರೂ ಹೊಸ ಪ್ರಾಬ್ಲಮ್ ಗಳನ್ನ ಹುಟ್ಟಾಕ್ತಾನೆ ಇರ್ತಾನೆ. ಅವರು ಕಾರ್ ಸ್ಟಾರ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾರೆ, ಅದ್ ನೋಡಿದ್ರೆ ಕಾರ್ ಸ್ಟಾರ್ಟ್ ಆಗ್ತಿರಲ್ಲ. ಇಲ್ಲಿ ಅವರು ಹೇಳ್ತಿರ್ತಾರೆ, ಇವತ್ತಂತೂ ಪ್ಲೀಸ್ ನನಗೆ ಕೈ ಕೊಡ್ಬೇಡ, ಪ್ಲೀಸ್ ಸ್ಟಾರ್ಟ್ ಆಗ್ಬಿಡು. ಅಷ್ಟ್ ಹೇಳ್ಕೊಂಡು ಅವರು ತುಂಬಾ ಟ್ರೈ ಮಾಡ್ತಿರ್ತಾರೆ ಕಾರ್ನ ಸ್ಟಾರ್ಟ್ ಮಾಡೋದಕ್ಕೆ. ಫೈನಲಿ ಕಾರ್ ಸ್ಟಾರ್ಟ್ ಆಗ್ಬಿಡುತ್ತೆ. ಆಗ ಅವ್ರಿಗೆ ಖುಷಿ ತಡ್ಕೊಳಕ್ಕಾಗಲ್ಲ, ಯಪ್ಪ ಸ್ಟಾರ್ಟ್ ಆಗೋಯ್ತು, ಥ್ಯಾಂಕ್ ಗಾಡ್ ಅಂತ ಹೇಳ್ತಿರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಜೆನಿನ ತೋರಿಸ್ತಾರೆ. ಇಲ್ಲಿ ಜೆನಿ ಅಂತೂ ಫುಲ್ ಟೆನ್ಷನ್ ಅಲ್ಲಿ ಓಡೋಗ್ತಿರ್ತಾಳೆ. ಜೆನಿ ತರ ಹೋಗ್ತಿರೋದ್ನ ಲೀ ಕಾಯ್ಕೊಂಡ್ ಕೂತಿರ್ತಾನೆ. ಯಾವಾಗ ಜೆನಿ ಅಲ್ಲಿಂದ ಹೋಗ್ತಾಳೋ ಆಗ ಲೀ ಕೂಡ ಅವಳನ್ನ ಫಾಲೋ ಮಾಡ್ಕೊಂಡು ಹೋಗ್ತಿರ್ತಾನೆ. ಇಲ್ಲಿ ಜೆನಿಗೆ ಗೊತ್ತಾಗ್ಬಾರ್ದು ಅಂತ ಹ್ಯಾಟ್ ಜಕ್ಕಿನು ಎಲ್ಲ ಹಾಕೊಂಡು ಹೋಗ್ತಿರ್ತಾನೆ. ಇಲ್ಲಿ ನಮ್ಗೆ ಜೆನಿ ಮತ್ತೆ ಲೀನ ತೋರಿಸ್ತಾರೆ. ಇಲ್ಲಿ ಜೆನಿ ಫುಲ್ ಕೇರ್ಲೆಸ್ ಆಗಿ ರೋಡ್ ಅಲ್ಲಿ ನಡ್ಕೊಂಡು ಹೋಗ್ತಿರ್ತಾಳೆ. ಆಗ ಲೀ ಫಾಲೋ ಮಾಡ್ತಿರ್ತಾನೆ. ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಮೂರನೇ ವ್ಯಕ್ತಿ ಕೂಡ ಇವರಿಬ್ರು ಫಾಲೋ ಮಾಡ್ತಿದ್ದಾರೆ ಅಂತ. ಇಲ್ಲಿ ಆ ವ್ಯಕ್ತಿ ಕೂಡ ಅವ್ನ ಫೇಸ್ ಏನು ಕಾಣಬಾರ್ದು ಅಂತ ಜರ್ಕಿನ್ ಹಾಕೊಂಡು ಅದ್ರ ಮೇಲ್ಗಡೆ ಹ್ಯಾಟ್ ಏನ್ ಬಂದಿರುತ್ತಲ್ಲ ಅದನ್ನು ಹಾಕೊಂಡಿರ್ತಾನೆ. ಇಲ್ಲಿ ಒಂದು ಅರ್ಧಂಬರ್ಧ ಫೇಸ್ ಮಾತ್ರ ಕಾಣಿಸ್ತಿರುತ್ತೆ. ಈಗ ಸೀನ್ ಶಿಫ್ಟ್ ಆಗಿ ಲೀ ಫ್ರೆಂಡ್ ನ ತೋರಿಸ್ತಾರೆ. ಇಲ್ಲಿ ಅವನು ಬಂದಿದ ತಕ್ಷಣ ಎಲ್ಲರಿಗೂ ಹೇಳ್ತಿರ್ತಾನೆ, ನಾನೀಗ ಊಟ ಮುಗಿಸ್ಕೊಂಡ್ ಬಂದಿದ್ದೀನಿ, ನೀವು ಈಗ ಊಟಕ್ಕೆ ಹೋಗಿ ಅಂತ. ಇಲ್ಲಿ ಅವನು ಮುಂದೆ ಬಂದು ಲೀ ಹೇಳೋಣ ಅಂತ ನೋಡಿದ್ರೆ ಲೀ ಆಲ್ರೆಡಿ ಹೊರಟೋಗಿರ್ತಾನೆ. ಇದನ್ನ ನೋಡಿ ಅವನು ಹೇಳ್ತಿರ್ತಾನೆ, ಲೀ ಆಲ್ರೆಡಿ ಹೊರಟೋದ್ನ, ಇವನು ಇವತ್ತು ಬೇಗ ಓಡೋಗಿದ್ದಾನೆ, ನನ್ನನ್ನ ಕೇಳ್ದೆ ಹೊರಟೋಗ್ತಾನೆ, ಇವನು ನನ್ನ ಕರೆಯೋದೇ ಇಲ್ಲ, ತುಂಬಾ ಚಾಲಾಕಿದ್ದಾನೆ ಅಂತ ಹೇಳ್ತಿರ್ತಾನೆ. ಈಗ ಲೀ ಟೇಬಲ್ ಮೇಲೆ ಒಂದು ಬೋರ್ಡ್ ಇರುತ್ತೆ, ಅದ್ರಲ್ಲಿ ಬರ್ದಿರುತ್ತೆ ಔಟ್ ಆಫ್ ಲಂಚ್ ಅಂತ. ಸೀನ್ ಶಿಫ್ಟ್ ಆಗಿ ಜೆನಿನ ತೋರಿಸ್ತಾರೆ. ಇಲ್ಲಿ ಜೆನಿ ಅಂತೂ ಫುಲ್ ಕೇರ್ಲೆಸ್ ಆಗಿ ರೋಡ್ ಅಲ್ಲೆಲ್ಲ ನಡ್ಕೊಂಡು ಹೋಗ್ತಿರ್ತಾಳೆ. ಅವಳನ್ನ ಫಾಲೋ ಮಾಡ್ಕೊಂಡು ಲೀ ಕೂಡ ನಡ್ಕೊಂಡು ಹೋಗ್ತಿರ್ತಾನೆ. ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ಇರ್ತಾನ ಅವನು. ಲೀ ಅವನ್ ಮನ್ಸಲ್ಲ ಅವನೇ ಮಾತಾಡ್ಕೋತಿರ್ತಾನೆ, ಒಂದೇ ದಾರಿ ಇರೋದು, ಇವಳು ಸತ್ರ ಮತ್ತೆ ಬದುಕ್ತಾಳ ಇಲ್ವಾ ಅಂತ ನೋಡೋದಿಕ್ಕೆ. ಕತ್ತಿ ಚಾಕು ಈ ತರ ವಸ್ತುಗಳೆಲ್ಲ ತುಕ್ಕಿಡ್ದಾಗ ಅದನ್ನ ಶಾರ್ಪ್ ಮಾಡೋದಿಕ್ಕೆ ಅಂತ ಒಂದು ಸೈಕಲ್ ಅಲ್ಲಿ ವ್ಯಕ್ತಿ ಓಡಾಡ್ತಿರ್ತಾನೆ. ಇಲ್ಲಿ ಅವನು ಶಾರ್ಪ್ ಮಾಡೋದಕ್ಕೆ ಕೂತಿರ್ತಾನೆ. ಒಂದು ಸೈಕಲ್ ಏನಿರುತ್ತಲ್ಲ ಅದ್ರ ಮುಂದೆಗಡೆ ಒಂದು ಬೋರ್ಡ್ ಅಲ್ಲಿ ಈ ಚಾಕುಗಳು, ಚಿಕ್ಕ ಚಿಕ್ಕ ಚೂರಿ, ಕತ್ರಿ ಅದನ್ನೆಲ್ಲ ಇಟ್ಟಿರ್ತಾನೆ. ಅದನ್ನ ಇಲ್ಲಿ ನೋಡ್ತಿರ್ತಾನೆ. ಇಲ್ಲಿ ಲೀಯ ಪ್ರಕಾರ ಏನಂದ್ರೆ ಅದರಿಂದ ಜೆನಿ ಮೇಲೆ ಅಟ್ಯಾಕ್ ಮಾಡಿದ್ರೆ ಅವಳು ಸತ್ತ ಮೇಲೆ ಮತ್ತೆ ಬದುಕ್ತಾಳ ಇಲ್ವಾ, ಆ ಪವರ್ ಅವಳಿಗಿದ್ಯಾ ಇಲ್ವಾ ಅಂತ ನೋಡ್ಬೋದು ಅಂತ. ಜೆನಿ ನಡ್ಕೊಂಡು ಹೋಗ್ತಿರೋ ಜಾಗದಲ್ಲಿ ತುಂಬಾನೇ ವೆಪನ್ಸ್ ಗಳಿರುತ್ತೆ. ಇಲ್ಲಿ ವೆಲ್ಡಿಂಗ್ ಮಾಡ್ತಿರ್ತಾರೆ. ಇನ್ನೊಬ್ರು ಮಟನ್ ಕಟ್ ಮಾಡೋ ಚಾಕು ಇರುತ್ತಲ್ಲ ಅದನ್ನ ಕ್ಲೀನ್ ಮಾಡ್ತಿರ್ತಾರೆ. ಇಲ್ಲಿ ಹೀರೋ ಇದನ್ನೆಲ್ಲ ನೋಡ್ತಿರ್ತಾನೆ. ನಾನು ಇದನ್ನೆಲ್ಲ ಕಂಡುಹಿಡಿಯೋದಕ್ಕೆ ಅವಳನ್ನ ಸಾಯಿಸಿ ಒಂದ್ಸತಿ ನೋಡ್ಬೇಕು ಅಂತ ಅವ್ನ ಮನ್ಸಲ್ಲ ಅವನೇ ಮಾತಾಡ್ಕೋತಿರ್ತಾನೆ. ಇಲ್ಲಿ ಅವ್ನ ಕೈಗಳನ್ನ ತಕೊಂಡು ಅವ್ನ ಪವರ್ಸ್ ನ ಯೂಸ್ ಮಾಡ್ಕೊಂಡು ಜೆನಿ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಅವನು ಏನೇನೋ ಯೋಚನೆ ಮಾಡ್ಕೊಂಡು ಅಟ್ಯಾಕ್ ಮಾಡಲ್ಲ. ಜೆನಿ ಓಡಾಡ್ತಿರೋ ರೋಡ್ ಅಲ್ಲಿ ಸ್ವಲ್ಪ ಸಂತೆ ತರ ಇರುತ್ತೆ. ಇಲ್ಲಿ ತುಂಬಾ ವಸ್ತುಗಳನ್ನೆಲ್ಲ ಇಟ್ಕೊಂಡು ಮಾರ್ತಿರ್ತಾರೆ. ಇಲ್ಲಿ ಅದಕ್ಕೆ ಜೆನಿ ಆ ಕಡೆ ಈ ಕಡೆ ಎಲ್ಲ ನೋಡ್ತಿರ್ತಾಳೆ. ಆಗ ಅಲ್ಲಿ ಅವನು ಕವರ್ ಮಾಡ್ಕೊಳಕ್ಕೆ ಹ್ಯಾಟ್ ನ ಮುಚ್ಚೋದು, ಸೈಡಿಗೆ ತಿರ್ಕೊಳ್ಳೋದು, ಆಮೇಲೆ ಸಡನ್ ಆಗಿ ನಿಂತ್ಕೊಳ್ಳೋದು, ಈ ತರ ಎಲ್ಲ ಮಾಡ್ತಿರ್ತಾನೆ. ಇಷ್ಟೊತ್ವರೆಗೂ ಜೆನಿ ಹೋಗ್ತಿದ್ದು ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಲೀ ನಡ್ಕೊಂಡು ಹೋಗ್ತಿದ್ದು. ಈಗ ಲೀ ಏನ್ ಮಾಡ್ತಾನೆ ಅಂದ್ರೆ ಜೆನಿ ಯಾವ ಕಡೆ ನಡ್ಕೊಂಡು ಹೋಗ್ತಿರ್ತಾಳಲ್ಲ ಅದೇ ಕಡೆಗೆ ಅವನು ಕೂಡ ಬರ್ತಾನೆ. ಇಲ್ಲಿ ಜೆನಿ ಸಡನ್ ಆಗಿ ನಿಂತ್ಕೊಬಿಡ್ತಾಳೆ. ಆಮೇಲೆ ಅವಳು ಹಿಂದೆ ತಿರುಗಿ ನೋಡ್ತಿರ್ತಾಳೆ. ಆಗ ಪಟ್ಟಂತಲ್ಲಿ ಅವನು ಕವರ್ ಮಾಡ್ಕೊಂಡು ಹೌಚ್ಕೊಂಡು ಹಿಂದೆ ತಿರ್ಕೋಬಿಡ್ತಾನೆ. ಇಲ್ಲಿ ಜೆನಿ ಯಾಕೆ ಈ ತರ ನಿಂತ್ಕೊಂಡಿದ್ದು ಅಂದ್ರೆ ಅಲ್ಲಿ ತಿನ್ನೋದು ಒಂದು ಸ್ನಾಕ್ಸ್ ಅಂಗಡಿ ಇರುತ್ತೆ, ಅದಕ್ಕೆ ಅವಳು ನಿಂತ್ಕೊಳ್ಳೋದು. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಅವಳು ಯಾಕೆ ನಿಂತಿದ್ದು, ಏನ್ ತಿನ್ನಕ್ಕೆ ಅಂತ. ಅವಳು ಟಿಕ್ಕಿ ತಗೊಳೋದಿಕ್ಕೆ ಅಂತ ಬಂದಿರ್ತಾಳೆ. ಆಗ ಅವಳು ಹೇಳ್ತಿರ್ತಾಳೆ, ದುಡ್ಡನ್ನ ತೆಗಿತಾ 1 ಪ್ಲೇಟ್ ಕೊಡಿ. ಯಾವಾಗ ಅಲ್ಲಿ ಜೆನಿ ನೋಡ್ತಿಲ್ಲ ಅಂತ ನೋಡ್ತಾನೋ ಆಗ ಅವನು ಸೀದಾ ಎದ್ದು ನಿಂತ್ಕೊಂಡು ಜೆನಿ ಕಡೆಗೆ ನೋಡ್ತಿರ್ತಾನೆ. ಇಲ್ಲಿ ಜೆನಿ ಡ್ಯಾನ್ಸ್ ಆಡ್ಕೊಂಡೆಲ್ಲ ನಿಂತಿರ್ತಾಳೆ. ಲೀ ನೋಡಿದಾಗ ಜೆನಿ ನಿಂತಿರ್ತಾಳಲ್ಲ ಆ ಬಿಲ್ಡಿಂಗ್ ಮೇಲ್ಗಡೆ ಕೆಲವು ಪಾರ್ಟ್ಸ್ ಗಳನ್ನೆಲ್ಲ ಜೋಡಿಸಿರ್ತಾರೆ. ಇಲ್ಲಿ ಲೀನ ಯಾರಾದ್ರೂ ನೋಡ್ತಿದಾರ ಅಂತ ಅವನು ಎಲ್ಲಾ ಕಡೆನೂ ಸುತ್ತಮುತ್ತ ಎಲ್ಲ ನೋಡ್ತಿರ್ತಾನೆ. ಜೆನಿ ಅಂತೂ ಫುಲ್ ಕೇರ್ಲೆಸ್ ಆಗಿ ನಿಂತ್ಕೊಂಡು ಡ್ಯಾನ್ಸ್ ಎಲ್ಲ ಆಡ್ಕೊಂಡು ಅಲ್ಲಿ ನಿಂತಿರ್ತಾಳೆ. ಇಲ್ಲಿ ಯಾವಾಗ ಲೀನ ಯಾರು ನೋಡ್ತಿಲ್ಲ ಅಂತ ಅವನ್ಗೆ ಕನ್ಫರ್ಮ್ ಆಗುತ್ತೋ ಆಗ ಅವನು ಅವ್ನ ಪವರ್ ನ ಯೂಸ್ ಮಾಡ್ಕೊಂಡು ಮೇಲಿರೋ ಪಾಟ್ ನ ನಿಧಾನಕ್ಕೆ ಮುಂದಕ್ಕೆ ಜರುಗಿಸ್ತಿರ್ತಾನೆ. ಇಲ್ಲಿ ನಮ್ಗೆ ತೋರಿಸ್ತಾರೆ ಆ ಪಾಟ್ ಏನಾದ್ರೂ ಕರೆಕ್ಟ್ ಆಗಿ ಕೆಳಗಡೆ ಬಿದ್ರೆ ಅದು ಜೆನಿ ಮೇಲೆನೆ ಬೀಳ್ಬೇಕಾಗಿರುತ್ತೆ. ಇಲ್ಲಿ ಅವನು ಅವ್ನ ಪವರ್ ನ ಯೂಸ್ ಮಾಡ್ಕೊಂಡು ಪಾಟ್ ನ ಕೆಳಗಡೆ ಬೀಳಿಸ್ತಿರ್ತಾನೆ. ಅದು ಯಾವಾಗ ಕರೆಕ್ಟ್ ಆಗಿ ತುದಿಗ್ ಬರುತ್ತೋ ಆಗ ಅವನು ಆ ಪಾಟ್ ನ ಹೋಲ್ಡ್ ಮಾಡ್ಬಿಡ್ತಾನೆ. ಇಲ್ಲಿ
ಅವ್ನ ಮನ್ಸಲ್ಲಿ ಅವನೇ ಮಾತಾಡ್ಕೊತಿರ್ತಾನೆ, ಅಕಸ್ಮಾತ್ ನಿಜವಾಗ್ಲೂ ಅವಳೇನಾದ್ರೂ ಸತ್ತೋಗ್ಬಿಟ್ರೆ ಅಂತ. ಅದೇ ಟೈಮಿಗೆ ರೋಡಲ್ಲಿ ಯಾರ್ದೋ ಒಬ್ರದ್ದು ಗಾಡಿದು ಜೋರಾಗಿ ಆರನ್ ಸೌಂಡ್ ಕೇಳಿಸ್ತಿರುತ್ತೆ. ಇಲ್ಲಿ ಯೋಚನೆ ಮಾಡ್ತಿರೋದ್ರಿಂದ ಅದ್ರ ಮೇಲೆ ಅವನು ಗಮನ ಕೊಡಲ್ಲ. ಆದ್ರೆ ಜೆನಿ ಪಟ್ ಅಂತ ತಿರುಗಿ ನೋಡ್ಬಿಡ್ತಾಳೆ. ಇಲ್ಲಿ ಲೀ ನಿಂತಿರೋದನ್ನ ನೋಡ್ಬಿಡ್ತಾಳೆ ಅವಳು. ಲೀ ಅವನ್ ಪವರ್ನ ಯೂಸ್ ಮಾಡಿ ಆ ಪಾಟ್ನ ಮತ್ತೆ ಅದ್ರ ಜಾಗಕ್ಕೆ ಅವನು ತಳ್ತಾನೆ. ಇಲ್ಲಿ ಕಾರ್ ಅವ್ರು ಏನಿರ್ತಾರೆ ಅವರು ಜೋರಾಗಿ ಆರನ್ ಹೊಡಿತಿರ್ತಾರೆ. ಆಗ ಅವನು ಕೂಡ ಹಿಂದೆ ತಿರುಗಿ ನೋಡ್ತಾನೆ. ಲೀ ಮುಂದೆ ತಿರುಗಿದಾಗ ಜೆನಿ ಕೂಡ ಅವನ್ನೇ ನೋಡ್ತಿದ್ದಾಳೆ ಅನ್ನೋದು ಅವನ್ಗೆ ಗೊತ್ತಾಗುತ್ತೆ. ಇಲ್ಲಿ ಯಾವಾಗ ಜೆನಿಗೆ ಲೀ ಫಾಲೋ ಮಾಡ್ತಿದ್ದಾನೆ ಅಂತ ಗೊತ್ತಾಗುತ್ತೋ ಅವಳು ತಿಂತ ಓಡೋಗ್ತಿರ್ತಾಳೆ ಫುಲ್ ಫಾಸ್ಟ್ ಆಗಿ. ಯಾವಾಗ ಜೆನಿ ಓಡ್ತಿದ್ದಾಳೆ ಅಂತ ಗೊತ್ತಾಗುತ್ತೋ ಅದನ್ನ ನೋಡಿ ಲೀ ಕೂಡ ಅವಳನ್ನೇ ಫಾಲೋ ಮಾಡ್ಕೊಂಡು ಓಡೋಗ್ತಿರ್ತಾನೆ. ಇಲ್ಲಿ ಜೆನಿ ತುಂಬಾ ಫಾಸ್ಟ್ ಆಗಿ ಓಡ್ತಿರ್ತಾಳೆ. ಆದ್ರೆ ಅವಳ ಕೈಯಲ್ಲಿರೋದನ್ನ ತಿನ್ನೋದನ್ನ ಮಾತ್ರ ಬಿಡೋದಿಲ್ಲ. ಇಲ್ಲಿ ಅವಳು ತಿನ್ಕೊಂಡೆ ಫುಲ್ ಫಾಸ್ಟ್ ಆಗಿ ಓಡೋಗ್ತಿರ್ತಾಳೆ. ಆದ್ರೆ ಲೀಗೆ ಅವಳನ್ನ ಕ್ಯಾಚ್ ಮಾಡೋದು ಕಷ್ಟ ಆಗ್ತಿರತ್ತೆ. ಆದ್ರೂ ಕೂಡ ಅವನು ಬಿಡ್ತಿರಲ್ಲ, ಅವಳನ್ನೇ ಫಾಲೋ ಮಾಡ್ಕೊಂಡು ಓಡೋಗ್ತಿರ್ತಾನೆ. ಇಲ್ಲಿ ಜೆನಿ ಎಷ್ಟು ಫಾಸ್ಟ್ ಆಗಿ ಓಡ್ತಿರ್ತಾಳೆ ಅಂದ್ರೆ ಅವಳಿಂದ ಕೂಡ ಒಂದ್ಸತಿನೂ ತಿರ್ಗೆ ನೋಡಿರಲ್ಲ ಅವಳಿಂದ ಯಾರಾದ್ರೂ ಬರ್ತಿದಾರ ಅಂತ. ಇಲ್ಲಿ ಫೈನಲಿ ಅವಳು ವೇರಸ್ ಹತ್ರ ರೀಚ್ ಆಗ್ತಾಳೆ. ಯಾವಾಗ ಅವಳು ರೀಚ್ ಆಗ್ತಾಳಲ್ಲ ಅವಾಗ ಅವಳು ಹಿಂದೆ ತಿರುಗಿ ನೋಡ್ತಾಳೆ ಲೀ ಬರ್ತಿದಾನ ಇಲ್ವಾ ಅಂತ. ಜೆನಿ ಹಿಂದೆ ತಿರುಗಿ ನೋಡಿದಾಗ ಅಲ್ಲಿ ಲೀ ಬಂದಿಲ್ಲ ಅನ್ನೋದು ಗೊತ್ತಾದಾಗ ಅವಳಿಗೆ ಫುಲ್ ಖುಷಿ ಆಗ್ಬಿಡುತ್ತೆ. ಅವಳು ಫಸ್ಟ್ ಎಲ್ಲಾ ಕಡೆನೂ ನೋಡಿ ಆಮೇಲೆ ನಗ್ತಿರ್ತಾಳೆ. ಆಮೇಲೆ ವೇರೋಸ್ ಒಳಗಡೆ ಹೋಗ್ತಾಳೆ. ಜೆನಿ ವೇರೋಸ್ ಒಳಗಡೆ ಹೋದ್ಮೇಲೆ ಆಮೇಲೆ ನಿಧಾನಕ್ಕೆ ಲೀ ಅಲ್ಲಿಗೆ ಬರ್ತಾನೆ. ಇಲ್ಲಿ ಲೀಗಂತೂ ಇಷ್ಟು ಓಡಿರೋದು ತುಂಬಾನೇ ಟಯರ್ಡ್ ಫೀಲ್ ಆಗ್ಬಿಟ್ಟಿರುತ್ತೆ. ಇಲ್ಲಿ ಅವನು ನಿಂತ್ಕೊಂಡು ಜೋರಾಗಿ ಉಸಿರಾಡ್ತಿರ್ತಾನೆ. ಹಿಂದೆಯಿಂದ ಒಬ್ಬ ವ್ಯಕ್ತಿ ಮಾತಾಡ್ತಿರೋದು ಇಲ್ಲಿ ಲೀಗೆ ಕೇಳಿಸುತ್ತೆ. ಯಾರು ಅಂತ ತಿರುಗಿ ನೋಡಿದಾಗ ಅಲ್ಲಿ ಆ ವ್ಯಕ್ತಿನ ನಮ್ಗೆ ತೋರಿಸ್ತಾರೆ. ಇಲ್ಲಿ ಅವನು ಕಸನೆಲ್ಲ ಹಾಯ್ಕೊಂಡು ಹೋಗ್ತಿರ್ತಾನಲ್ಲ ಅವನಾಗಿರ್ತಾನೆ. ಇಲ್ಲಿ ಅವನಿಗೆ ಜೆನಿದು ಸೂಟ್ ಕೇಸು ಮತ್ತೆ ಆ ಕ್ಯಾಮ್ರಾ ಎಲ್ಲ ಸಿಕ್ಕಿರುತ್ತೆ. ಇಲ್ಲಿ ಆ ಕ್ಯಾಮ್ರಾಗೆ ಅವನು ಹೊಡಿತಾ ಹೇಳ್ತಿರ್ತಾನೆ, ಅರೆ ನೀನ್ ಸ್ಟಾರ್ಟ್ ಆಗ್ಲಿಲ್ಲ ಅಂದ್ರೆ ನಿನ್ನ ನಾನು ಹೆಂಗ್ ಸೇಲ್ ಮಾಡ್ಲಿ, ಬೇಗ ಸ್ಟಾರ್ಟ್ ಆನ್ ಆಗು ಅಂತ ಕ್ಯಾಮ್ರಾಗೆ ಹೊಡಿತಿರ್ತಾನೆ. ಇದನ್ನೆಲ್ಲ ಇಲ್ಲಿ ಲೀ ನೋಡ್ತಾನೆ. ಅವನ್ ಎತ್ತಿಟ್ಕೊಂಡಿರುವಂತ ಕಸದಲ್ಲಿ ಜೆನಿದು ಯಾವಾಗ ಸೂಟ್ ಕೇಸ್ ಕಾಣಿಸುತ್ತೋ ಅವಾಗ ಕನ್ಫರ್ಮ್ ಆಗುತ್ತೆ ಆ ಕ್ಯಾಮ್ರಾ ಮೋಸ್ಟ್ಲಿ ಜೆನಿದೇ ಇರ್ಬೋದು ಅಂತ. ಇಲ್ಲಿ ಲೀ ಆ ವ್ಯಕ್ತಿ ಹತ್ರ ಹೋಗ್ತಿರ್ತಾನೆ. ಅದೇ ಟೈಮಿಗೆ ಆ ಕ್ಯಾಮ್ರಾ ಕೂಡ ಆನ್ ಆಗ್ಬಿಡುತ್ತೆ. ಇಲ್ಲಿ ಬೋರ್ ಅವ್ರ ತಂದೆ ಜೆನಿ ಏನಾಯ್ತು ನಿನ್ಗೆ ಅಂತೆಲ್ಲ ಕೇಳ್ತಿರೋದು ಕೇಳಿಸ್ತಿರುತ್ತೆ. ಅದನ್ನೆಲ್ಲ ನೋಡಿ ಆ ಕಸ ಆಯ್ತಿದ್ದ ವ್ಯಕ್ತಿ ಅಂತೂ ಫುಲ್ ಶಾಕ್ ಆಗಿ ರೆಕಾರ್ಡಿಂಗ್ ನೇ ನೋಡ್ತಿರ್ತಾನೆ. ಲೀ ಮುಂದೆ ಬಂದು ಕ್ಯಾಮ್ರಾನ ಕಿತ್ಕೊಂಡು ನೋಡ್ತಿರ್ತಾನೆ. ಅದ್ರಲ್ಲಿ ಬೋರಾ ಅವ್ರ ತಂದೆ ಮತ್ತೆ ಯಾಂಗ್ಸಿ ಏನಿರ್ತಾರೆ ಅವರು ಫುಲ್ ಎದ್ರುಕೊಂಡು ಅಳ್ತಿರ್ತಾರಲ್ಲ, ಜೆನಿಗೆ ಏನಾಗೋಯ್ತು, ನಂಗೆ ತುಂಬಾ ಭಯ ಆಗ್ತಿದೆ, ಈ ರೆಕಾರ್ಡಿಂಗ್ ನ ಮೊದಲು ಡಿಲೀಟ್ ಮಾಡು, ಈ ತರ ಮಾತಾಡಿರೋದೆಲ್ಲ ಅದ್ರಲ್ಲಿ ಕೇಳಿಸ್ತಿರುತ್ತೆ. ಮತ್ತೆ ಆ ಕ್ಯಾಮ್ರಾ ಫೋಕಸ್ ಏನಿರುತ್ತೆ ಅದು ಜೆನಿ ಮೇಲಿರುತ್ತೆ. ಇಲ್ಲಿ ಅವಳು ಫುಲ್ ಸತ್ತೋಗಿರೋ ತರ ಬಿದ್ದಿರ್ತಾಳೆ. ಅದೆಲ್ಲ ಫುಲ್ ಇಲ್ಲಿ ರೆಕಾರ್ಡ್ ಆಗಿರುತ್ತೆ. ಈ ರೆಕಾರ್ಡಿಂಗ್ ಅಲ್ಲಿ ಜೆನಿ ನಿಜವಾಗ್ಲೂ ಸತ್ತೋಗಿದಾಳ ಅಂತ ಇಲ್ಲಿ ರಿವೈಂಡ್ ಮಾಡಿ ಎಲ್ಲ ನೋಡ್ತಿರ್ತಾನೆ. ಮತ್ತೆ ರಿವೈಂಡ್ ಮಾಡಿ ಕ್ಲಿಪ್ಸ್ ನೆಲ್ಲ ನೋಡಿದಾಗ ಇಲ್ಲಿ ಜೆನಿ ನಿಜವಾಗ್ಲೂ ಸತ್ತೋಗಿದ್ಲು ಅನ್ನೋದು ಲೀಗೆ ಗೊತ್ತಾಗ್ಬಿಡುತ್ತೆ. ಇಲ್ಲಿ ಆ ಕಸ್ತೋರ್ ಹತ್ರ ಮಾತಾಡ್ತಿರ್ತಾನೆ, ನನ್ಗಿದು ಬೇಕು. ಜೆನಿನ ತೋರಿಸ್ತಾರೆ. ಇಲ್ಲಿ ಅವಳು ಎಲ್ಲಾ ಕಡೆನೂ ಕ್ಯಾಮ್ರಾನ ಹುಡ್ಕಾಡ್ತಿರ್ತಾಳೆ. ಇವ್ರಿಬ್ರು ಏನಪ್ಪಾ ಎಲ್ಲೆಲ್ ಬೇಕೋ ಅಲ್ಲಲ್ಲೇ ಬಿಸಾಕ್ತಾರೆ, ಒಂದ್ ಕೆಲ್ಸನೂ ನೆಟ್ಟಿಗ್ ಮಾಡಲ್ಲ ಅಂತ ಬೋರಾ ಅವ್ರ ತಂದೆ ಮತ್ತೆ ಯಾಂಗ್ಸಿನ ಬೈಕೊಂಡು ಕ್ಯಾಮ್ರಾನ ಹುಡುಕ್ತಿರ್ತಾಳೆ. ಜೆನಿ ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ ಹೋಗಿ ಕ್ಯಾಮ್ರಾನ ಹುಡುಕ್ತಿರ್ತಾಳೆ. ಅವಳು ಹೀಗೆ ಹುಡುಕುವಾಗ ಕ್ಯಾಮ್ರಾದು ಕ್ಯಾಪ್ ಮಾತ್ರ ಸಿಗುತ್ತೆ. ಆ ಕ್ಯಾಪ್ ನ ಕೈಗೆ ತಗೊಂಡು ಜೆನಿ ಹೇಳ್ತಿರ್ತಾಳೆ, ಏನು ಇಷ್ಟೇನಾ, ಕ್ಯಾಮ್ರಾ ಎಲ್ಲೋಯ್ತು, ಅಲ್ಲಿರೋ ವಸ್ತುನೆಲ್ಲ ಆ ಕಡೆ ಈ ಕಡೆ ಎಸಿತ, ಯಾರಾದ್ರೂ ಎತ್ಕೊಂಡು ಹೋಗ್ಬಿಟ್ರ, ಮಿಕ್ಕಿದ ವಸ್ತು ಎಲ್ಲ ಎಲ್ಲೋಯ್ತು ಅಂತ ಹುಡುಕ್ತಿರ್ತಾಳೆ. ಸೀನ್ ಶಿಫ್ಟ್ ಆಗಿ ಯಾಂಗ್ಸಿನ ತೋರಿಸ್ತಾರೆ. ಇಲ್ಲಿ ಕುತ್ಕೊಂಡು ಅವನು ಜೆನಿ ಪಾಲಿ ನೀರುಳ್ಳಿ ಏನಿರುತ್ತಲ್ಲ ಅದನ್ನೆಲ್ಲ ಬಿಡಿಸ್ತಿರ್ತಾನೆ. ಈಗ ಅವನು ಬಾಗ್ಲ ಕಡೆಗೆ ತಿರುಗಿ ನೋಡ್ತಿರೋದನ್ನ ನಮ್ಗೆ ತೋರಿಸ್ತಾರೆ. ಸೀನ್ ಶಿಫ್ಟ್ ಆಗಿ ಬೋರಾ ಅವ್ರ ತಂದೆನ ತೋರಿಸ್ತಾರೆ. ಇಲ್ಲಿ ಅವರು ರೋಡ್ನೆಲ್ಲ ನೋಡ್ಕೊಂಡು ಯಾಂಗ್ಸಿ ಎಸಿ ಎಂತ ಕಿತ್ತೋದ್ ನನ್ ಮಗ, ಕ್ಯಾಮ್ರಾನ ನೋಡು ಅಲ್ಲೇ ಬಿಟ್ಬಿಟ್ಟು ಬಂದಿದ್ದಾನೆ ಅಂತ ಬೈತಿರ್ತಾರೆ. ಸೀನ್ ಶಿಫ್ಟ್ ಆಗಿ ಲೀನ ತೋರಿಸ್ತಾರೆ. ಇಲ್ಲಿ ಲೀ ಏನಿರ್ತಾನೆ ಅವನು ವೇರೋಸ್ ಮತ್ತೆ ಗ್ರೀನ್ ಹೌಸ್ ಇದೆಯಲ್ಲ ಅಲ್ಲಿಗೆ ಅವನು ನಡ್ಕೊಂಡು ಹೋಗ್ತಿರ್ತಾನೆ. ಇಲ್ಲಿ ಲೀ ಅವನ್ ಪವರ್ ನ ಯೂಸ್ ಮಾಡ್ಕೊಂಡು ಆ ವೇರೋಸ್ ನ ನೋಡ್ತಿರ್ತಾನೆ. ಈಗ ಇಲ್ಲಿ ನಮ್ಗೆ ಆ ವೇರೋಸ್ ನ ತೋರಿಸ್ತಾರೆ. ಇಲ್ಲಿ ಲೀ ಪವರ್ ಗೆ ವೇರೋಸ್ ಅಲ್ಲಿರೋ ಕಿಟಕಿಗಳೆಲ್ಲ ಉಡ್ಕೊಳ್ಳೋದು, ಆಮೇಲೆ ಜೋರಾಗಿ ಆ ವೇರೋಸ್ ಫುಲ್ ಅಳ್ಳಾಡ್ತಿರುತ್ತೆ. ನಮ್ಗೆ ಜೆನಿನ ತೋರಿಸ್ತಾರೆ. ಜೆನಿ ಒಳಗಡೆ ಇದ್ದಾಗ ಮೇಲಿಂದೆಲ್ಲ ಧೂಳ್ ಬೀಳ್ತಿರುತ್ತೆ. ಅದಕ್ಕೆ ಅವಳು ಎದ್ಬಿಟ್ಟು ಮೇಲ್ಗಡೆ ನೋಡ್ತಿರ್ತಾಳೆ. ಆಗ ಅಲ್ಲಿರೋ ಕಂಬಿಗಳೆಲ್ಲ ಮುರ್ಕೊಳ್ತಾ ಇರುತ್ತೆ. ಇದನ್ನ ನೋಡಿ ಅವಳು ಭಯ ಪಟ್ಕೊಬಿಡ್ತಾಳೆ. ಜೋರಾಗಿ ಕಿರ್ಚ್ತಾ ಹೇಳ್ತಿರ್ತಾಳೆ, ಏನಿದು, ಏನ್ ನಡೀತಿದೆ ಇಲ್ಲಿ, ಏನಾಗ್ತಿದೆ ಇಲ್ಲಿ ಅಂತ ಅವಳು ಜೋರಾಗಿ ಕಿರ್ಚ್ಕೋತಿರ್ತಾಳೆ. ಈಗ ನಮ್ಗೆ ಲೀನ ತೋರಿಸ್ತಾರೆ. ಇಲ್ಲಿ ಲೀ ಅವನ್ ಪವರ್ ನ ಜಾಸ್ತಿ ಮಾಡ್ತಿರ್ತಾನೆ. ನಮ್ಗೆ ಜೆನಿನ ತೋರಿಸ್ತಾರೆ. ಇಲ್ಲಿ ಜೆನಿ ಅಂತೂ ಜೋರಾಗಿ ಕಿರ್ಚಾಡ್ತಿರ್ತಾಳೆ. ಅವಳಿಗಂತೂ ತುಂಬಾ ಭಯ ಆಗ್ತಿರುತ್ತೆ. ಸಡನ್ ಆಗಿ ಇತ್ತರೆಲ್ಲ ಆಗ್ತಿರೋದಕ್ಕೆ ಅವಳಿಗೆ ಏನಾಗ್ತಿದೆ ಅಂತಾನೆ ಗೊತ್ತಾಗ್ತಿರಲ್ಲ. ಆ ಮನೇಲಿರೋ ಎಲ್ಲಾ ವಸ್ತುಗಳು ಜೋರಾಗಿ ಮುರ್ಕೊಳ್ಳೋದು, ಮತ್ತೆ ಜೋರಾಗಿ ಅಳ್ಳಾಡೋದು, ಆಮೇಲೆ ಎಲ್ಲಾ ಧೂಳ್ಗಳು ಕೆಳಗ್ ಬೀಳೋದು, ವಸ್ತುಗಳೆಲ್ಲ ಕೆಳಗ್ ಬೀಳೋದು, ಅಲ್ಲಿರೋ ವಸ್ತುಗಳೆಲ್ಲ ಆ ಕಡೆ ಈ ಕಡೆ ಹೋಗೋದು, ಈ ತರ ಎಲ್ಲ ಆಗ್ತಿರುತ್ತೆ. ಇದನ್ನ ನೋಡಿ ಅವಳು ಫುಲ್ ಎದ್ರುಕೊಂಡು ಜೋರಾಗಿ ಕಿರ್ಚಾಡ್ತಿರ್ತಾಳೆ. ಸೀನ್ ಶಿಫ್ಟ್ ಆಗಿ ಬೋರಾ ಅವ್ರ ತಂದೆನ ತೋರಿಸ್ತಾರೆ. ಇಲ್ಲಿ ಬೋರಾ ಅವ್ರ ತಂದೆ ಕಾರ್ ಓಡಿಸ್ಕೊಂಡ್ ಬರ್ತಿರ್ತಾರೆ. ಆಗ ಅವ್ರ ವೈಫ್ ಕಾಲ್ ಬರುತ್ತೆ. ಫೋನ್ ನ ರಿಸೀವ್ ಮಾಡಿ ಕಿವಿಗೆ ಇಟ್ಕೊಂಡಾಗ ಅವ್ರ ವೈಫ್ ಕೇಳ್ತಿರ್ತಾರೆ, ಎಲ್ಲಿದ್ಯಾ ನೀನು ಅಂತ. ಅದಕ್ಕೆ ಬೋರಾ ಅವ್ರ ತಂದೆ ಹೇಳ್ತಿರ್ತಾರೆ, ಎಲ್ಲಿರ್ತೀನಿ ನಾನು, ಡೆಲಿವರಿ ಮಾಡಕ್ ಬಂದಿದ್ದೀನಿ. ಮಿನ್ನೋಯ್ ಮುಂದೆ ಹೋಗ್ತಾ ಹೇಳ್ತಿರ್ತಾಳೆ, ಡೆಲಿವರಿ ಮಾಡ್ತೀನಿ ಅಂತ ಡ್ರಾಮಾ ಆಡ್ಕೊಂಡು ಎಲ್ಲಿ ಅಲ್ದಾಡ್ತಿದ್ಯಾ, ಡೆಲಿವರಿಗೆ ಹೋಗ್ಬೇಕಾಗಿರೋ ಹೂವಗಳು ಬೊಕ್ಕೆಗಳೆಲ್ಲ ಇಲ್ಲೇ ಇದೆಯಲ್ಲ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಬೋರಾ ಅವ್ರ ತಂದೆ ಅಂತಿರ್ತಾರೆ. ಇದನ್ನ ನೋಡಿ
ಮಿನ್ಹೋ ಹೇಳ್ತಿರ್ತಾಳೆ, ಫಸ್ಟ್ ಅನ್ನೋದ್ ಬಿಟ್ಬಿಟ್ಟು ಎಲ್ಲಿ ಅಲ್ದಾಡ್ತಿದ್ಯಾ ಅನ್ನೋದನ್ನ ಹೇಳು. ಅದಕ್ಕೆ ಬೋರ್ ತಂದೆ ಏನು ಅಂತಾರೆ. ಆಗ ಮಿನ್ಹೋ ಕೂಡ ಹೇಳ್ತಿರ್ತಾಳೆ ಏನು. ಅದಕ್ಕೆ ಅವನು ಏನು ಅಂತ, ಇಲ್ಲಿ ಇವರಿಬ್ರು ಏನು ಏನು ಅಂತ ಕಾಂಪಿಟೇಷನ್ ಅಲ್ಲಿ ಒಬ್ರಾದ್ಮೇಲೆ ಒಬ್ರು ಹೇಳ್ತಿರ್ತಾರೆ. ಆಗ ಬೋರ್ ತಂದೆ ಹೇಳ್ತಿರ್ತಾರೆ, ಜಾನು ನಾನೀಗ ಫೋನ್ನ ಕಟ್ ಮಾಡ್ಬೇಕು ಸಾರಿ ಅನ್ಬಿಟ್ಟು ಅವನು ಫೋನ್ನ ಪಟ್ ಅಂತ ಕಟ್ ಮಾಡ್ಬಿಡ್ತಾನೆ. ಇಲ್ಲಿ ಮಿನ್ಹೋ ಅಂತೂ ಫುಲ್ ಶಾಕ್ ಆಗಿ ಮೊಬೈಲ್ ನ ನೋಡ್ತಾ ಹೇಳ್ತಿರ್ತಾಳೆ, ಇವನು ಫೋನ್ ಕಟ್ ಮಾಡ್ಬಿಟ್ನಾ, ಇಷ್ಟೊಂದು ಧೈರ್ಯ ಅಂತ ಫೋನ್ ನ ನೋಡ್ಕೊಂಡು ಹೇಳ್ತಿರ್ತಾಳೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಬೋರೋ ಅವ್ರ ತಂದೆ ಏನಿರ್ತಾರೆ, ಅವರು ವೇರೋಸ್ ಹತ್ರ ಬರ್ತಾರೆ. ಅವರು ದೂರದಲ್ಲಿ ಕಾರ್ನ ನಿಲ್ಲಿಸಿದಾಗ ವೇರೋಸ್ ಏನಿರುತ್ತೆ ಅದೆಲ್ಲ ಫುಲ್ಲು ಕೆಳಗಡೆಗೆ ಒಂಥರ ಕುಸ್ತು ಬೀಳ್ತಾರ ತರ ಕಾಣಿಸ್ತಿರುತ್ತೆ. ಇಲ್ಲಿ ಅವ್ರಿಗೆ ಇಲ್ಲಿ ಇನ್ನೂ ಕಾಣಿಸಿರಲ್ಲ, ಸೊ ಅದಕ್ಕೆ ಅವರು ಫುಲ್ ಶಾಕ್ ಅಲ್ಲಿ ಆ ವೇರೋಸ್ ನೇ ನೋಡ್ತಿರ್ತಾರೆ. ಮತ್ತೆ ಅವ್ರ ಸ್ಪೆಕ್ಸ್ ನ ತೆಗೆದ್ಬಿಟ್ಟು ಫುಲ್ ಶಾಕ್ ಅಲ್ಲಿ ವೇರೋಸ್ ಈ ತರ ಆಗ್ತಿರೋದನ್ನೇ ನೋಡ್ತಿರ್ತಾರೆ. ನಮ್ಗೆ ಈಗ ಲೀನ ತೋರಿಸ್ತಾರೆ. ಲಿಯೋನ್ ಬಾಡಿಲಿರೋ ಎಲ್ಲ ಪವರ್ನ ಆಗ್ತಿರ್ತಾನೆ ಆ ಮನೆನ ಉಂಡಿಸೋದಕ್ಕೆ. ಇಲ್ಲಿ ಒಳಗಡೆ ಜೆನಿ ಅಂತೂ ಫುಲ್ ಎದ್ರುಕೊಂಡು ಒಂದ್ ಪಾತ್ರನ ಅವಳ ತಲೆ ಮೇಲೆ ಇಟ್ಕೊಂಡು ಕಿರ್ಚಾಡ್ತಿರ್ತಾಳೆ. ಜೆನಿ ಅಂತೂ ಫುಲ್ ಎದ್ರುಕೊಂಡ್ಬಿಟ್ಟಿರ್ತಾಳೆ. ಅವಳು ಕಿರ್ಚಾಡ್ತಿರ್ತಾಳೆ, ಏನಾಗ್ತಿದೆ ಇಲ್ಲಿ, ಯಾರಾದ್ರೂ ನನ್ನನ್ನ ಕಾಪಾಡಿ ಪ್ಲೀಸ್ ಪ್ಲೀಸ್ ಅಂತ ಕಿರ್ಚಾಡ್ತಿರ್ತಾಳೆ. ಆಮೇಲೆ ಅವಳು ಡೋರ್ ಹತ್ರ ಹೋಗಿ ಡೋರ್ನ ತೆಗಿಯಕ್ ಹೋದ್ರೆ ಆ ಡೋರ್ ಕೂಡ ಲಾಕ್ ಆಗ್ಬಿಟ್ಟಿರುತ್ತೆ. ಇಲ್ಲಿ ಆ ಡೋರ್ ಕೂಡ ಓಪನ್ ಆಗ್ತಿರಲ್ಲ. ಅವಳಿಗೆ ಈ ತರ ಆಗ್ತಿರುವಾಗ ಅಲ್ಲಿರೋ ಎಲ್ಲಾ ವಸ್ತುಗಳು ಕೂಡ ಕುಸ್ತು ಬೀಳೋ ತರ ಆಗ್ತಿರುತ್ತೆ. ಇದನ್ನ ನೋಡಿ ಅವಳು ಫುಲ್ ಎದ್ರುಕೊಂಡ್ಬಿಡ್ತಾಳೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಮನೆ ಎಲ್ಲ ಒಂಥರ ಮುದ್ರಕೊಳ್ಳುತ್ತಲ್ಲ ಆ ತರ ಆಗ್ತಾ ಆಗ್ತಾ ಕೆಳಗಡೆ ಬೀಳ್ತಿರುತ್ತೆ. ಇದನ್ನೆಲ್ಲ ನೋಡಿ ಜನಿ ಕಿರ್ಚ್ತಾ ಇರ್ತಾಳೆ ಜೋರ್ ಜೋರಾಗಿ, ತುಂಬಾ ಎದ್ರುಕೊಂಡಿರ್ತಾಳೆ ಅವಳು. ಈಗ ನಮ್ಗೆ ಬೋರೋ ಅವ್ರ ತಂದೆನ ತೋರಿಸ್ತಾರೆ. ಇಲ್ಲಿ ಬೋರೋ ಅವ್ರ ತಂದೆ ಆ ವೇರೋಸ್ ಹತ್ರ ಬೀಳ್ತಿರೋದನ್ನ ನೋಡಿ ಹೇಳ್ತಿರ್ತಾರೆ, ಅರೆ ಏನಾದ್ರೂ ಉಲ್ಟಾ ತಲೆ ಅವಳು, ಆ ವೇರೋಸ್ ಒಳಗಡೆ ಏನಾದ್ರೂ ಇದ್ದಾಳ ಅಂತ ಅವರು ಫುಲ್ ಶಾಕ್ ಅಲ್ಲಿ ಆ ವೇರೋಸ್ ನೇ ನೋಡ್ತಿರ್ತಾರೆ. ಈಗ ನಮ್ಗೆ ಜೆನಿನ ತೋರಿಸ್ತಾರೆ. ಇಲ್ಲಿ ಜೆನಿ ಹಿಂದೆ ಬರುವಾಗ ಅವಳು ಕಾಲ್ ಜಾರಿ ಕೆಳಗ್ ಬಿದ್ದೋಗ್ತಾಳೆ. ಇಲ್ಲಿ ಜೆನಿ ಯಾವ್ದಾದ್ರು ಜಾಗದಿಂದ ಆಚೆಗೆ ಹೋಗ್ಬೋದು ಅಂತ ಎಲ್ಲಾ ಕಡೆನೂ ಹೋಗ್ತಿರ್ತಾಳೆ. ಅವಳು ಹೋಗಿದ್ ಕಡೆಯಿಂದ ಎಲ್ಲಾ ವಸ್ತುಗಳು ಅವಳ ಮೇಲೆ ಬೀಳಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಅದಕ್ಕೆ ಅವಳು ಹಿಂದಕ್ಕೆ ಓಡ್ ಬಂದ್ಬಿಡ್ತಾಳೆ. ಅಲ್ಲಿ ಒಂದು ದಪ್ಪದ ಪೈಪ್ ಇರುತ್ತೆ, ಆ ಪೈಪ್ ಜೆನಿ ಮೇಲೆ ಬೀಳ್ಬೇಕಾಗಿರುತ್ತೆ. ಅಲ್ಲಿರೋ ವಸ್ತುವಿಂದ ಜೆನಿ ಬಚಾವಾಗ್ಬಿಡ್ತಾಳೆ. ಅಲ್ಲಿಂದ ಜೆನಿ ಎದ್ದು ಮುಂದಕ್ಕೆ ಓಡ್ತಿರುವಾಗ ಅಲ್ಲಿಂದ ಕೆಲವು ವಸ್ತುಗಳು ಅವಳ ಮೇಲೆನೆ ಬೀಳ್ತಿರುತ್ತೆ. ಈಗ ಇಲ್ಲಿ ನಮ್ಗೆ ಲೀನ ತೋರಿಸ್ತಾರೆ. ಲೀಗೆ ಅಂತೂ ಫುಲ್ಲು ಶೆಕೆಗೆ ನೀರ್ ಬರ್ತಿರುತ್ತೆ. ಅವ್ನ್ ಬಾಡಿಲಿರೋ ಎಲ್ಲಾ ಪವರ್ನು ಹಾಕಿ ಆ ಮನೆನ ಮುದುರ್ತಾ ಇರ್ತಾನೆ. ಈಗ ನಮ್ಗೆ ಜೆನಿನ ತೋರಿಸ್ತಾರೆ. ಜೆನಿಗಂತೂ ಎಲ್ಲಾ ವಸ್ತುಗಳು ಅವಳನ್ನೇ ಅಟ್ಯಾಕ್ ಮಾಡ್ತಿದೆ ಅನ್ನೋ ತರ ಕಾಣಿಸ್ತಿರುತ್ತೆ. ಇಲ್ಲಿ ಅವಳು ಎಲ್ಲಿಗೆ ಹೋದ್ರು ಎಲ್ಲಾ ವಸ್ತು ಹುಡಿಕೊಂಡ್ ಬಂದು ಅವಳ ಹತ್ರನೇ ಬೀಳ್ತಿರುತ್ತೆ. ಅವಳು ಎದ್ರುಕೊಂಡು ಜೋರಾಗಿ ಕಿರ್ಚಾಡ್ತಿರ್ತಾಳೆ. ಇಲ್ಲಿ ಅವಳು ಒಂದು ಜಾಗಕ್ಕೆ ಬಂದು ನಿಂತ್ಕೋತಾಳೆ ಕಿರ್ಚ್ತಾ. ಆಗ ಎಲ್ಲ ಸುತ್ತಮುತ್ತ ಇರೋ ವಸ್ತು ಎಲ್ಲ ಅವಳನ್ನ ಗುಡ್ಡೆ ಹಾಕೊಂಡು ರೌಂಡ್ ಅಪ್ ಮಾಡ್ಕೊಂಡ್ಬಿಟ್ಟಿರುತ್ತೆ. ಇಲ್ಲಿ ಅವಳಿಗೆ ಅಲ್ಲಿಂದ ಹೋಗೋದಕ್ಕೆ ಎಲ್ಲೂ ಜಾಗನೇ ಇರಲ್ಲ. ಇಷ್ಟು ಜೋರಾಗಿ ಕಿರ್ಚಾಡ್ತಿರೋದು ಆಚೆ ಎಲ್ಲಿಗೂ ಕೂಡ ಕೇಳಿಸ್ತಿರುತ್ತೆ. ಇಲ್ಲಿ ಅವನು ಇನ್ನೂ ಅವನ ಶಕ್ತಿನೆಲ್ಲ ಒಂದ್ಗೂಡ್ಸಿ ಮತ್ತೆ ಆ ಮನೆನ ಇನ್ನೂ ಮುದುರ್ತಾನೆ ಇರ್ತಾನೆ. ಇಲ್ಲಿ ಅವನ ಪವರ್ನೆಲ್ಲ ಒಂದ್ಗೂಡ್ಸಿ ಅವನು ಕೈನ ಮುಷ್ಟಿ ಮಾಡಿದಾಗ ಆ ಮನೆ ಫುಲ್ಲು ಮುದ್ರಕೊಂಡು ಬಿದೋಗ್ಬಿಡುತ್ತೆ. ಇದನ್ನ ನೋಡಿ ಜೆನಿ ಫುಲ್ಲು ಎದ್ರುಕೊಂಡು ಅವಳ ಕೈಗಳನ್ನೆಲ್ಲ ಮುಚ್ಕೊಂಡು ಅವಳು ಕವರ್ ಮಾಡ್ಕೋತಿರ್ತಾಳೆ. ಜೆನಿ ಹೀಗೆ ಸ್ವಲ್ಪ ಹೊತ್ತು ಕೂತಿರ್ತಾಳೆ. ಇಷ್ಟೊತ್ತಾದ್ರೂ ಯಾವ ವಸ್ತುನು ಬೀಳಿಲ್ವಲ್ಲ ಅಂತ ನಿಧಾನಕ್ಕೆ ಒಂಚೂರು ಕೈನ ತೆಗಿತಿರ್ತಾಳೆ. ಅವಳ ಎದುರುಗಡೆ ಒಂದು ಪಕ್ಷಿ ಕೂತಿರುತ್ತೆ. ಆ ಪಕ್ಷಿ ಕೂಗ್ತಾ ಸೌಂಡ್ ಮಾಡ್ತಿರುತ್ತೆ. ಈ ದೃಶ್ಯನ ನೋಡಿ ಜೆನಿ ಫುಲ್ಲು ಶಾಕ್ ಆಗ್ಬಿಡ್ತಾಳೆ. ಆಗ ನಮ್ಗೆ ಆ ಪಕ್ಷಿನ ತೋರಿಸ್ತಾರೆ. ಇಲ್ಲಿ ಪಕ್ಷಿ ಹಾರೋಗ್ಬಿಡುತ್ತೆ. ಇದನ್ನ ನೋಡಿ ಜೆನಿ ಫುಲ್ಲು ಶಾಕ್ ಅಲ್ಲಿ ಎದ್ ನಿಂತ್ಕೊಂತಿರ್ತಾಳೆ. ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಜೆನಿ ಬೇರೆ ಜಾಗಕ್ಕೆ ಟ್ರಾನ್ಸ್ಪೋರ್ಟ್ ಆಗ್ಬಿಟ್ಟಿರ್ತಾಳೆ. ಇಲ್ಲಿ ಅವಳು ಸಮುದ್ರದಲ್ಲಿ ಒಂದು ಬೋಟ್ ಇರುತ್ತೆ, ಅದ್ರೊಳಗಡೆ ಟ್ರಾನ್ಸ್ಪೋರ್ಟ್ ಆಗ್ಬಿಟ್ಟಿರ್ತಾಳೆ. ಅಷ್ಟು ದೊಡ್ಡ ಸಮುದ್ರದ ಮಧ್ಯದಲ್ಲಿ ಅದೊಂದೇ ಬೋಟ್ ಇರುತ್ತೆ, ಅದ್ರಲ್ಲಿ ಅವಳು ಒಬ್ಳೆ ನಿಂತಿರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಒಂದು ರೆಸ್ಟೋರೆಂಟ್ ನ ತೋರಿಸ್ತಾರೆ. ಅದರಲ್ಲಿ ವರ್ಕ್ ಮಾಡುವಂತ ಲೇಡಿ ಟಿವಿ ಮುಂದೆ ನಿಂತ್ಕೊಂಡಿರ್ತಾಳೆ. ಅಲ್ಲಿರೋ ಕಸ್ಟಮರ್ಸ್ ರೈಸ್ ನ ಕೇಳ್ತಿರ್ತಾರೆ. ಅದನ್ನ ನೋಡಿ ಇನ್ನೊಬ್ಳು ಲೇಡಿ ಬಂದು ಹೇಳ್ತಿರ್ತಾರೆ, ಏನ್ ಟಿವಿ ನೋಡ್ಕೊಂಡು ನಿಂತಿದ್ಯಾ, ಹೋಗು ಕಸ್ಟಮರ್ಸ್ಗೆ ರೈಸ್ ಬೇಕಂತೆ ಕೊಡೋಗು ಅಂತ ಹೇಳ್ತಿರ್ತಾರೆ. ಅದಕ್ಕೆ ಟಿವಿ ನೋಡ್ಕೊಂಡು ನಿಂತಿದ್ದ ಲೇಡಿ ಹೇಳ್ತಿರ್ತಾಳೆ, ನೀನೇ ಕೊಡೋಗು, ನಾನು ಈ ಮೂವಿನ ಕಂಪ್ಲೀಟ್ ಆಗಿ ನೋಡ್ಬೇಕು, ಇನ್ನೇನು ಲಾಸ್ಟ್ ಪಾರ್ಟ್ ಬರ್ತಾ ಇರೋದು, ಹೋಗು ನೀನೇ ಕೊಡೋಗು ಅಂತ ಹೇಳ್ತಿರ್ತಾಳೆ. ಈಗ ಇಲ್ಲಿ ನಮ್ಗೆ ಆ ಟಿವಿ ಸೀನ್ ನ ತೋರಿಸ್ತಾರೆ. ಎರಡನೇ ಸತಿ ಜೆನಿ ಎಲ್ಲಿಗೆ ಟ್ರಾನ್ಸ್ಪೋರ್ಟ್ ಆಗಿರ್ತಾಳಲ್ಲ ಆ ಸೀನ್ ಇಲ್ಲಿ ತೋರಿಸಿರೋದು. ಈಗ ನಮ್ಗೆ ಗೊತ್ತಾಗುತ್ತೆ ಜೆನಿಗೆ ಟೈಮ್ ಟ್ರಾವೆಲ್ ಮಾಡೋದಕ್ಕಾಗಲ್ಲ, ಜಸ್ಟ್ ಅದೇ ಟೈಮ್ ಅಲ್ಲಿ ಬೇರೆ ಬೇರೆ ಜಾಗಕ್ಕೆ ಟ್ರಾನ್ಸ್ಪೋರ್ಟ್ ಆಗ್ಬೋದು ಅವಳು, ಆ ತರ ಪವರ್ ಒಳಗಿರೋದು. ಟಿವಿ ನೋಡ್ಕೊಂಡು ನಿಂತಿದ್ದ ಲೇಡಿ ಹೇಳ್ತಾಳೆ, ನೋಡು ಇಲ್ಲೊಂದು ಗಡ್ಬಡ್ ಆಗಿದೆ ಅಂತ. ಅದಕ್ಕೆ ಇನ್ನೊಬ್ಳು ಲೇಡಿ ಓಡ್ ಬರ್ತಾ ಎಲ್ಲಾಗಿದೆ ಅಂತ ಕೇಳ್ತಿರ್ತಾಳೆ. ಅದಕ್ಕೆ ಟಿವಿ ನೋಡ್ಕೊಂಡು ನಿಂತಿದ್ದ ಲೇಡಿ ಹೇಳ್ತಿರ್ತಾಳೆ, ಆ ಸೀನ್ ಹೊರಟೋಯ್ತು ಅಂತ. ಈಗ ಇಲ್ಲಿ ನಮ್ಗೆ ಟಿವಿನ ತೋರಿಸ್ತಾರೆ. ದೇಶದ್ರೋಹ ಮಾಡಿದಿರ ಅಂತ ಇಬ್ರು ಮಂತ್ರಿಗೆ ಪನಿಷ್ಮೆಂಟ್ ಕೊಡ್ತಿರ್ತಾರಲ್ಲ ಆ ಸೀನ್ ಇಲ್ಲಿ ನಮ್ಗೆ ತೋರಿಸ್ತಿರ್ತಾರೆ. ಇಲ್ಲಿ ಅವನು ಹೇಳ್ತಿರ್ತಾನೆ, ನಾವ್ ಯಾವ್ದೇ ತರ ಮೋಸ ಮಾಡಿಲ್ಲ, ಬೇಕು ಅಂದ್ರೆ ನೀವು ನಮ್ ತಲೆ ಕೂಡ ತೆಗಿಬಹುದು. ಸೊ ಅಲ್ಲಿಗೆ ಆ ಟಿವಿ ಸೀರೀಸ್ ಆ ಪಾರ್ಟ್ ಏನಿರುತ್ತೆ ಅದು ಎಂಡ್ ಆಗ್ತಿರುತ್ತೆ. ಆಗ ಅವರು ಲಾಸ್ಟ್ ಸೀನ್ ಎಲ್ಲ ತೋರಿಸ್ತಿರುವಾಗ ಅಲ್ಲಿ ಜೆನಿ ಕೂಡ ಟ್ರಾನ್ಸ್ಪೋರ್ಟ್ ಆಗಿ ಹೋಗಿರ್ತಾಳಲ್ಲ ಆ ಸೀನು ತೋರಿಸ್ತಾರೆ. ಇಲ್ಲಿ ಜೆನಿ ಟ್ರಾನ್ಸ್ಪೋರ್ಟ್ ಆದಾಗ ಹಾಸ್ಪಿಟಲ್ ಗೌನ್ ಅಲ್ಲೇ ಟ್ರಾನ್ಸ್ಪೋರ್ಟ್ ಆಗಿರ್ತಾಳೆ. ಆ ಸೀನ್ ನ ತೋರಿಸಿದಾಗ ಟಿವಿ ನೋಡ್ಕೊಂಡು ನಿಂತಿದ್ಲಲ್ಲ ಆ ಲೇಡಿ ಹೇಳ್ತಿರ್ತಾಳೆ, ನೋಡು ಅಲ್ಲೇ ಇದೆ, ಇದನ್ನ ನೋಡಕ್ಕೆ ಅಂತ ಬಂದಿರ್ತಾಳಲ್ಲ ಆ ಲೇಡಿ ಹೇಳ್ತಿರ್ತಾಳೆ, ಹಾ ನೋಡ್ದೆ ನಾನು. ಇವಾಗ ಬರೋ ಪ್ರೋಗ್ರಾಮ್ ಗಳಲ್ಲಿ ಒಂಚೂರು ಏನು ಚೆಕ್ ಮಾಡಲ್ಲ, ಸುಮ್ನೆ ಹಂಗಂಗೆ ಟೆಲಿಕಾಸ್ಟ್ ಮಾಡ್ಬಿಡ್ತಾರೆ. ಟಿವಿ ನೋಡ್ತಾ ನಿಂತಿದ್ದ ಲೇಡಿ ಹೇಳ್ತಿರ್ತಾಳೆ, ಅಲ್ಲ 100 ವರ್ಷಗಳ ಹಿಂದೆ ನಡೆದಿರೋಂತ ಜಾನ್ಸನ್ ರಾಜವಂಶದಲ್ಲಿ ಯಾರಾದ್ರೂ ಹಾಸ್ಪಿಟಲ್ ಗೌನ್ ಹಾಕೊಂಡಿರ್ತಾರ? ಈ ಸೀನ್ ನ ನೋಡೋದಕ್ಕಂತಾನೆ ಬಂದಿದ್ಲಲ್ಲ ಆ ಲೇಡಿ ಹೇಳ್ತಿರ್ತಾಳೆ. ಅವ್ರು ಅನ್ಕೊಂಡಿರ್ತಾರೆ ಮೋಸ್ಟ್ಲಿ ಯಾರು ನೋಡಲ್ಲ ಅಂತ, ಆದ್ರೆ ನಾವು ಹುಡುಕ್ಬಿಟ್ವಿ ಅಂತ ನಗ್ತಾ ಅಲ್ಲಿಂದ ಹೋಗ್ತಿರ್ತಾಳೆ. ಶಿಫ್ಟ್ ಆಗಿ ನಮ್ಗೆ ಯಾಂಗ್ ಸೀನ್ ತೋರಿಸ್ತಾರೆ. ಇಲ್ಲಿ ಅವನು ಫುಲ್ ಭಯದಲ್ಲಿ
ದೇವ್ರ ಹತ್ರ ಎಲ್ಲ ಬೇಡ್ಕೋತಿರ್ತಾನೆ. ಸೀನ್ ಶಿಫ್ಟ್ ಆಗಿ ಬೋರ್ ಅವ್ರ ತಂದೆನ ತೋರಿಸ್ತಾರೆ. ಇಲ್ಲಿ ಅವರು ಫುಲ್ ಎದ್ರುಕೊಂಡು ಕಾರಲ್ಲೇ ಕೂತಿರ್ತಾರೆ. ಆ ವೇರೋಸ್ ಹತ್ರ ಬಿದ್ದೋಗ್ತಿರೋದನ್ನ ನೋಡ್ಕೊಂಡು ಅದೇ ಟೈಮಿಗೆ ಅವ್ರಿಗೆ ಫೋನ್ ಬರುತ್ತೆ. ಇದನ್ನ ನೋಡಿ ಅವ್ರು ಫುಲ್ ಎದ್ರುಕೋಬಿಡ್ತಾರೆ. ಆಮೇಲೆ ಅವ್ರ ಫೋನ್ ನ ಎತ್ತಿ ಕಿವಿಗೆ ಇಟ್ಕೊಂಡಾಗ ಹಾ ಜಾನು ನೀನೇನಾ ಅಂತ ಹೇಳ್ತಿರ್ತಾರೆ. ಆಮೇಲೆ ಅವರು ಹೇಳ್ತಿರ್ತಾರೆ ಹಾ ಇನ್ನೇನ್ ಬರ್ತಾ ಇದ್ದೀನಿ. ಹಾ ಅದು ನಾನು ಸಿಟಿ ಹಾಲ್ ಅಲ್ಲಿ ಸಿಗಾಕೊಂಡಿದ್ದೆ. ಈ ತರನೇ ಅವರು ಮಾತಾಡ್ಕೊಂಡು ಕಾರಿಂದ ಆಚೆಗೆ ಹೋಗಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಅವ್ರ ಕೈ ಲಾಕ್ ಆಗ್ಬಿಟ್ಟಿರುತ್ತೆ. ಬೋರೋ ಅವ್ರ ತಂದೆ ಸ್ಟೇರಿಂಗ್ ನ ಹಿಡ್ಕೊಂಡಿರ್ತಾರೆ. ಅದಕ್ಕೆ ಅವ್ರ ಕೈ ಫುಲ್ ಕಚ್ಕೊಂಡ್ಬಿಟ್ಟಿರುತ್ತೆ. ಅವ್ರು ಎಷ್ಟೇ ಟ್ರೈ ಮಾಡಿದ್ರು ಆ ಕೈನ ಬಿಡಿಸ್ಕೊಳಕ್ಕೆ ಆಗ್ತಿರಲ್ಲ. ಆಮೇಲೆ ಅವರು ಇನ್ನೊಂದ್ ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡಿರ್ತಾರಲ್ಲ, ನಿಧಾನಕ್ಕೆ ಆ ಮೊಬೈಲ್ ನ ಹಿಂಗ್ ಬಿಟ್ರೆ ಆ ಮೊಬೈಲು ಕೂಡ ಅವ್ರ ಕೈಗೇನೆ ಕಚ್ಕೊಬಿಟ್ಟಿರುತ್ತೆ. ಬೋರೋ ಅವ್ರ ತಂದೆ ಅವ್ರ ಹೆಂಡತಿಗೆ ಹೇಳ್ತಿರ್ತಾರೆ ನಾನ್ ಯಾಕೆ ಸುಳ್ಳು ಹೇಳಿ, ನಾನು ರಸ್ತೆಯಲ್ಲೇ ಇದ್ದೀನಿ, ಇನ್ನೇನು ಬರ್ತಾ ಇದ್ದೀನಿ, ಇದೆಲ್ಲ ಯಾಕೆ ನನ್ ಕೈಗೆ ಕಚ್ಕೋತು ಅಂತ ಅವರು ಮೊಬೈಲ್ ಹಿಡ್ಕೊಂಡಿರ್ತಾರಲ್ಲ ಆ ಕೈನ ಕೊಡುತ್ತಿರ್ತಾರೆ. ಮತ್ತೆ ಆ ಸ್ಟೇರಿಂಗ್ ಹಿಡ್ಕೊಂಡಿರೋ ಕೈನ ಎಳಿತಿರ್ತಾರೆ ಬಿಡಿಸ್ಕೊಳಕ್ಕೆ, ಆದ್ರೆ ಆಗ್ತಿರಲ್ಲ. ಫೋನಿಂದ ಆಚೆಗೆ ಮಿನೋ ವಾಯ್ಸು ಕೇಳಿಸ್ತಿರುತ್ತೆ. ಈ ಡ್ರಾಮಾ ಆಡೋದೆಲ್ಲ ಬಿಟ್ಬಿಡು, ಎಷ್ಟೊತ್ತಾಗುತ್ತೆ ನೀನ್ ಬರೋದು ಅದನ್ನ ಕರೆಕ್ಟ್ ಆಗಿ ಹೇಳು. ಬೋರೋ ಅವ್ರ ತಂದೆ ವೇರಸ್ ನ ನೋಡ್ಕೊಂಡು ಹೇಳ್ತಿರ್ತಾರೆ 1 hour ಆಗುತ್ತೆ. ಇಲ್ಲಿ ಅವ್ರ ಕೈನ ಬಿಡಿಸ್ಕೊಳಕ್ಕೆ ತುಂಬಾ ಟ್ರೈ ಮಾಡ್ತಿರ್ತಾರೆ. ಆದ್ರೆ ಅವ್ರ ಮಖಕ್ಕೆ ಅವರು ಹೊಡ್ಕೊಬಿಡ್ತಾರೆ. ಆಗ ಅವರು ಹೇಳ್ತಿರ್ತಾರೆ ನಾನೇನೋ ಗಾಡಿನ ಫಾಸ್ಟ್ ಆಗಿ ಓಡಿಸ್ತಿದೀನಿ, ಆದ್ರೆ ಇಲ್ಲಿ ತುಂಬಾ ಟ್ರಾಫಿಕ್ ಇದೆ. ಒಂದ್ ಕಡೆ ಮಿನೋ ಈ ತರ ಟಾರ್ಚರ್ ಕೊಡ್ತಿರೋದು, ಇನ್ನೊಂದ್ ಕಡೆ ಇವನ್ ಕೈ ಸ್ಟೇರಿಂಗು ಮತ್ತೆ ಮೊಬೈಲ್ಗೆ ಕಚ್ಕೊಂಡಿರೋದು, ಇನ್ನೊಂದ್ ಕಡೆ ವೇರೋಸು ಬೀಳ್ತಿರೋದು, ಇದನ್ನೆಲ್ಲ ನೋಡಿ ಅವ್ನಿಗೆ ಫುಲ್ ಟೆನ್ಷನ್ ಆಗ್ಬಿಡುತ್ತೆ. ಇಲ್ಲಿ ಅವನು ಕೋಪದಲ್ಲಿ ಹೇಳ್ತಿರ್ತಾನೆ ಹೌದು ನಾನು ಮೈಗಳ್ಳ, ನಾನು ಕೆಲಸ ಮಾಡೋದಕ್ಕೆ ಇಷ್ಟಪಡಲ್ಲ. ಅಲ್ಲ ನಿನ್ ಕೆಲ್ಸಾನ 24 ಗಂಟೆನೂ ಮಾಡ್ಕೊಂಡಿರಕ್ಕಾಗುತ್ತಾ, ನನ್ಗೂ ಪರ್ಸನಲ್ ಕೆಲಸ ಅಂತ ಏನು ಇರಲ್ವಾ? ಇಲ್ಲಿ ಕೇಳು, ನನ್ಗೆ ಒಬ್ರ ಕಂಡ್ರೆ ತುಂಬಾ ಇರಿಟೇಷನ್ ಆಗುತ್ತೆ. ಆದ್ರೆ ಇವಾಗ ಅವ್ರ ಪ್ರಾಣ ತೊಂದ್ರಲ್ಲಿದೆ, ನಾನು ಈಗ ಹೋಗಿ ಅವ್ರನ್ನ ಕಾಪಾಡ್ಲೇಬೇಕು. ನೀನು ಸುಮ್ನೆ ಫೋನ್ ಇಟ್ಬಿಡು. ಅಷ್ಟ್ ಹೇಳ್ತಿದ್ದಂಗೆ ಅವ್ನ ಕೈ ಏನ್ ಸ್ಟೇರಿಂಗ್ ಅಲ್ಲಿ ಲಾಕ್ ಆಗಿರುತ್ತೆ ಅಂದ್ರೆ ಕಚ್ಕೊಂಡಿರುತ್ತೆ, ಅದು ನಾರ್ಮಲ್ ಆಗ್ಬಿಡುತ್ತೆ. ಮುಂಚೆ ಹೇಗೆ ಅವ್ನ ಕೈ ಆಕ್ಟಿವ್ ಆಗಿತ್ತು ಆ ತರ ಆಗಿರುತ್ತೆ. ಅದು ಅವ್ನ ಕೈನ ಬಿಡಿಸ್ಕೊಳ್ಳುತ್ತೆ. ಅವ್ನ ಕೈನ ನೋಡಿ ಅವನೇ ಫಸ್ಟ್ ಫುಲ್ ಶಾಕ್ ಆಗ್ಬಿಡ್ತಾನೆ. ಆಮೇಲೆ ಪಟ್ಟಂತ ಅವನು ಗಾಡಿನ ಇಳಿದ್ಬಿಟ್ಟು ಆ ವೇರೋಸ್ ಇದೆಯಲ್ಲ ಆ ಕಡೆಗೆ ಅವನು ಓಡೋಗ್ತಿರ್ತಾನೆ. ಅವನು ಮುಂದೆ ಹೋದಾಗ ವೇರೋಸ್ ಹತ್ರ ಯಾವ್ದೋ ವ್ಯಕ್ತಿ ನಿಂತಿರೋದನ್ನ ನೋಡ್ಬಿಟ್ಟು ಅವನು ಅಲ್ಲಿ ಕಾರ್ ಇದೆಯಲ್ಲ ಅಲ್ಲೇ ಹೋಗಿ ಔಚ್ಕೋತಾನೆ. ಅವನು ಅಲ್ಲಿಂದಾನೆ ಯಾರದು ಅಂತ ನೋಡ್ತಿರ್ತಾನೆ. ಈಗ ಇಲ್ಲಿ ನಮ್ಗೆ ಲೀನಾ ತೋರಿಸ್ತಾರೆ. ಅವ್ನ್ ಪವರ್ ಇಂದ ಬಿದ್ದೋಗಿರುತ್ತಲ್ಲ ಮನೆ, ಅದನ್ನೆಲ್ಲ ಅವನು ಸೈಡಿಗೆ ಎತ್ತಾಕ್ತಿರ್ತಾನೆ. ಯಾಕೆ ಅಂದ್ರೆ ಜನಿಗೆ ಏನಾಗಿದೆ ಎತ್ತ ಅಂತ ನೋಡೋದಿಕ್ಕೆ. ಇಲ್ಲಿ ಅವ್ನ್ ಪವರ್ ನ ಯೂಸ್ ಮಾಡಿದಾಗ ಅಲ್ಲಿರೋ ಎಲ್ಲಾ ವಸ್ತುಗಳು ಮೇಲ್ಗಡೆ ಹಾರಾಡ್ತಿರುತ್ತೆ. ಅವನು ಹೀಗೆ ಸ್ವಲ್ಪ ವಸ್ತುಗಳನ್ನೆಲ್ಲ ತೆಗ್ದು ಸೈಡಿಗೆ ಆ ಕಡೆ ಈ ಕಡೆ ಎಲ್ಲ ಎಸಿತಿರ್ತಾನೆ. ಇದನ್ನೆಲ್ಲ ಇಲ್ಲಿ ಬೋರೋ ಅವ್ರ ತಂದೆ ಫುಲ್ ಶಾಕ್ ಅಲ್ಲಿ ನೋಡ್ತಿರ್ತಾರೆ. ಅವ್ರಿಗಂತೂ ಮಾತೆ ಬರ್ತಿರಲ್ಲ, ಅವ್ರಿಗೆ ಸಖತ್ ಭಯ ಆಗ್ತಿರುತ್ತೆ. ಕೆಲವು ವಸ್ತುಗಳು ಹಾರ್ಕೊಂಡು ಅವನ ಕಡೆಗೂ ಕೂಡ ಬರುತ್ತೆ. ಇಲ್ಲಿ ಅವನು ಕೆಳಗಡೆ ಔಚ್ಕೊಬಿಡ್ತಾನೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ದೂರದಲ್ಲಿ ಯಾರೋ ಒಬ್ಬ ವ್ಯಕ್ತಿ ನಿಂತ್ಕೊಂಡು ಇಲ್ಲಿ ಮಾಡ್ತಿರೋದೆಲ್ಲದನ್ನು ನೋಡ್ತಿದ್ದಾನೆ ಅಂತ. ಈಗ ಇಲ್ಲಿ ನಮ್ಗೆ ಆ ವ್ಯಕ್ತಿದು ಮುಖಾನ ತೋರಿಸ್ತಾರೆ. ಇಲ್ಲಿ ಅವನು ಲೀನಾ ನೋಡ್ಕೊಂಡು ಹೇಳ್ತಿರ್ತಾನೆ 3972. ಹೋ ನೀನು ಕೂಡ ಏನೋ ಹುಡುಕ್ತಾ ಇದೀಯಾ. ಇಲ್ಲಿ ಆ ವ್ಯಕ್ತಿ ಫೇಸ್ ಅಲ್ಲಿ ಏನೋ ಒಂದು ದೊಡ್ಡ ಮಾರ್ಕ್ ಕೂಡ ಆಗಿರುತ್ತೆ. ಈಗ ಇಲ್ಲಿ ನಮ್ಗೆ ಲೀನಾ ತೋರಿಸ್ತಾರೆ. ಅಲ್ಲಿರೋ ಎಲ್ಲಾ ವಸ್ತುನ ಆ ಕಡೆಯಿಂದ ಈ ಕಡೆಗೆ ತಳ್ಳಾಡ್ತಿರ್ತಾನೆ ಅವ್ನ್ ಪವರ್ ಇಂದ. ಆದ್ರೆ ಅಲ್ಲಿ ಜನಿ ಕಾಣಿಸೋದೇ ಇಲ್ಲ. ಇದನ್ನ ನೋಡಿ ಅವನು ಫುಲ್ ಶಾಕ್ ಆಗ್ಬಿಡ್ತಾನೆ. ಇಲ್ಲಿ ಅವನು ಎಲ್ಲಾ ಕಡೆನೂ ಕನ್ಫ್ಯೂಸ್ ಆಗಿ ಆ ಕಡೆ ಈ ಕಡೆ ಎಲ್ಲಾ ಕಡೆ ನೋಡ್ತಿರ್ತಾನೆ. ಆಮೇಲೆ ಅವನ್ ಮನ್ಸಲ್ಲಿ ಅವನೇ ಮಾತಾಡ್ಕೋತಿರ್ತಾನೆ, ಹಾಗಾದ್ರೆ ಇವಳಿಗಿರೋ ಪವರು ಮತ್ತೆ ಹುಟ್ ಬರೋದಲ್ಲ ಹಾಗಾದ್ರೆ ಅಂತ ಅವನು ಶಾಕ್ ಅಲ್ಲಿ ಹಾಗೆ ನಿಂತಿರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ನಮ್ಗೆ ಡಿಟೆಕ್ಟಿವ್ ನ ತೋರಿಸ್ತಾರೆ. ಅವನು ಆರಾಮಾಗಿ ಚೇರ್ ಮೇಲೆ ಕೂತಿರ್ತಾನೆ. ಜೆನಿದು ಟ್ರೇಸಿಂಗ್ ಗೆ ನಂಬರ್ ಹಾಕಿರೋದನ್ನ ಅವನು ತೆಗ್ದಿರಲ್ಲ, ಮರ್ತೋಗಿ ಹಾಗೆ ಬಿಟ್ಟಿರ್ತಾನೆ. ಈಗ ಜೆನಿ ಟೆಲಿಪೋರ್ಟ್ ಆಗಿರೋದ್ರಿಂದ ಅವಳ ನಂಬರ್ ಬೇರೆ ಕಡೆ ತೋರಿಸ್ತಿರುತ್ತೆ. ಇದನ್ನ ನೋಡಿ ಅವನು ಫುಲ್ ಶಾಕ್ ಆಗ್ಬಿಡ್ತಾನೆ. ಇದೇನಿದು ಇವಳ ನಂಬರು ಜೀನ್ ಸಮುದ್ರದ ಮಧ್ಯದಲ್ಲಿ ತೋರಿಸ್ತಿದ್ಯಲ್ಲ, ಇವಳೇನಾದ್ರೂ ಟೆಲಿಪೋರ್ಟ್ ಆಗಕ್ಕಾಗುತ್ತಾ? ಈಗ ಸೀನ್ ಶಿಫ್ಟ್ ಆಗಿ ಜೆನಿನ ತೋರಿಸ್ತಾರೆ. ಇಲ್ಲಿ ಜೆನಿ ಸಮುದ್ರನ ನೋಡ್ಕೊಂಡು ಹಾಗೆ ನಿಂತಿರ್ತಾಳೆ. ಹಿಂದೆ ಅವಳಿಗೆ ಗನ್ ಲೋಡ್ ಆಗೋ ಸೌಂಡ್ ಕೇಳಿಸುತ್ತೆ. ಅದಕ್ಕೆ ಅವಳು ಎದ್ರುಕೊಂಡು ಹಿಂದಕ್ಕೆ ತಿರುಗಿ ನೋಡ್ತಾಳೆ. ಅಲ್ಲಿ 3 ಜನ ವ್ಯಕ್ತಿ ನಿಂತಿರ್ತಾರೆ. ಮಧ್ಯದಲ್ಲಿರೋನು ಹೇಳ್ತಿರ್ತಾನೆ ನೀನ್ ಯಾರು, ನೀನ್ ಇಲ್ಲಿಗೆ ಹೆಂಗ್ ಬಂದೆ, ನೀನೇನಾದ್ರೂ ಪೊಲೀಸ್ ಅವರ ಅಂತ ಅವನು ಭಯ ಪಟ್ಕೊಂಡು ಕೇಳ್ತಿರ್ತಾನೆ. ಇವ್ರ ಪ್ರಶ್ನೆಗೆ ಜೆನಿ ಏನು ಮಾತಾಡಲ್ಲ, ಫುಲ್ ಶಾಕ್ ಅಲ್ಲಿ ಹ್ಯಾಂಡ್ಸ್ ಅಪ್ ಮಾಡ್ಕೊಂಡು ಅವ್ರನ್ನೇ ನೋಡ್ತಿರ್ತಾಳೆ. ಇಲ್ಲಿ ಅದಕ್ಕೆ ಒಬ್ಬ ಸೈಡ್ ಅಲ್ಲಿ ಇರೋ ವ್ಯಕ್ತಿ ಹೇಳ್ತಿರ್ತಾನೆ ಈ ಹುಡುಗಿ ಯಾಕೆ ನಮ್ಮನ್ನ ಹಂಗೆ ದಿಟ್ಟಿಸ್ಕೊಂಡು ನೋಡ್ತಿದ್ದಾಳೆ ಅಂತ. ಅದಕ್ಕೆ ಇನ್ನೊಬ್ಬ ಹೇಳ್ತಿರ್ತಾನೆ ಈ ತರ ಫಾಲ್ತು ಮಾತಾಡೋದನ್ನ ಬಿಟ್ಟು ಮೊದ್ಲು ಅವಳನ್ನ ಶೂಟ್ ಮಾಡಿ ಅವಳ ಡೆಡ್ ಬಾಡಿನ ಈ ಸಮುದ್ರಕ್ಕೆ ಬಿಸಾಕೋಣ. ಮಧ್ಯದಲ್ಲಿ ಇದ್ದಿದ್ ವ್ಯಕ್ತಿ ಸರಿ ಆಯ್ತು ಅಂತ ಅವನು ಗನ್ ಪಾಯಿಂಟ್ ಮಾಡ್ಬಿಟ್ಟು ಜೆನಿ ಕಡೆಗೆ ಗನ್ನ ಹಿಡ್ಕೊಂಡಿರ್ತಾನೆ. ಇಲ್ಲಿ ಅದಕ್ಕೆ ಜೆನಿ ಅವಳ ಕೈನ ನಮಸ್ಕಾರ ಮಾಡ್ತಾ ಅದನ್ನ ಉಜ್ತಾ ಹೇಳ್ತಿರ್ತಾಳೆ ಪ್ಲೀಸ್ ಯಾರಾದ್ರೂ ನನ್ನನ್ನ ಕಾಪಾಡಿ ಅಂತ. ಇಲ್ಲಿ ಅವಳ ಕಣ್ ತುಂಬಾ ನೀರ್ ತುಂಬ್ಕೊಂಡ್ಬಿಟ್ಟಿರುತ್ತೆ. ಈಗ ಇಲ್ಲಿ ನಮ್ಗೆ ಲೀನಾ ತೋರಿಸ್ತಾರೆ. ಇಲ್ಲೇ ಇದ್ದಿದ್ ಜೆನಿ ಎಲ್ಲಿಗ್ ಮಾಯ ಆದ್ಲು ಅಂತ ಅವನು ಎಲ್ಲಾ ಕಡೆ ಹುಡುಕ್ತಿರ್ತಾನೆ. ಜನಿಗೆ ಗನ್ ಪಾಯಿಂಟ್ ನ ತೋರಿಸ್ತಿರೋದಕ್ಕೆ ಜನಿ ಎದ್ರುಕೊಂಡು ಅವಳು ಕವರ್ ಮಾಡ್ಕೋತಾಳೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಆ ವ್ಯಕ್ತಿ ಗನ್ ಶೂಟ್ ನ ಮಾಡೇ ಬಿಡ್ತಾನೆ. ಸೀನ್ ಶಿಫ್ಟ್ ಆಗಿ ಡೈರೆಕ್ಟರ್ ಲೀನಾ ತೋರಿಸ್ತಾರೆ. ಇಲ್ಲಿ ಅವರು ಕುತ್ಕೊಂಡು ಬುಕ್ ನ ಓದ್ತಿರ್ತಾರೆ. ಇಲ್ಲಿ ಅವರು ಕಿಟಕಿಯಿಂದ ಆಚೆಗೆ ನೋಡಿದಾಗ ಅವ್ರ ವಿಲಾ ಒಳಗಡೆ ಒಂದು ಕಾರ್ ಎಂಟರ್ ಆಗಿರೋದನ್ನ ನೋಡ್ತಾರೆ. ಆ ಕಾರ್ ನ ನೋಡಿದಾಗ ಡೈರೆಕ್ಟರ್ ಲಿ ವಾಚ್ ನೋಡ್ತಿರ್ತಾರೆ ಟೈಮ್ ಎಷ್ಟಾಗಿದೆ ಅಂತ. ಇದೇನು ಮಿಸ್ ಕಿಮ್ ಇಷ್ಟು ಬೇಗ ಬಂದ್ಬಿಟ್ರ ಅಂತ ಅವರು ಬಾಗ್ಲು ತೆಗೆಯೋದಕ್ಕೆ ಹೋಗ್ತಾರೆ. ಡೈರೆಕ್ಟರ್ ಲಿ ಬಾಗ್ಲು ತೆಗ್ದಾಗ ಅಲ್ಲಿ ಜೆನಿ ಅವ್ರ ಅಜ್ಜಿ ಇರಲ್ಲ. ಎಕ್ಸ್ಪೆರಿಮೆಂಟ್ ಲ್ಯಾಬ್ ಅಲ್ಲಿ ಇದ್ದಿದ್ ಇಬ್ರು ಲೇಡಿಗಳು ಅಂದ್ರೆ ಇಬ್ರು ಹುಡುಗಿರು ಅಲ್ಲಿ ನಿಂತಿರ್ತಾರೆ.
ನಿಂತಿರ್ತಾರೆ. ಇವ್ರು ಹೀಗೆ ಬಾಗ್ಲು ತಕೊಂಡು ನಿಂತಿದ್ದಾಗ ಅಲ್ಲಿಗೆ ಇನ್ನೊಬ್ಬ ವ್ಯಕ್ತಿ ಕೂಡ ಬರ್ತಾನೆ. ನೋಡೋಣ, ನಿಮ್ಗೇನಾದ್ರೂ ನೆನ್ಪಿದ್ರೆ ಈ ವ್ಯಕ್ತಿನ ನೀವು ಎಲ್ಲಿ ನೋಡಿದ್ರಿ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಈ ವ್ಯಕ್ತಿ ಬಂದಿರೋದನ್ನ ನೋಡಿ ಡೈರೆಕ್ಟರ್ ಲಿ ಏನಿರ್ತಾರೆ ಅವರು ತುಂಬಾನೇ ಎದ್ರುಕೊಂಡಿರ್ತಾರೆ. ಈಗ ಇಲ್ಲಿ ನಮ್ಗೆ ಡೈರೆಕ್ಟರ್ದು ರೂಮ್ ಇರುತ್ತಲ್ಲ ಅದನ್ನ ತೋರಿಸ್ತಾರೆ. ಅಲ್ಲಿ ತುಂಬಾ ಫೋಟೋಸ್ ಗಳನ್ನ ಇಟ್ಟಿರ್ತಾರೆ. ತುಂಬಾ ಫೋಟೋಗಳು ಡೈರೆಕ್ಟರ್ ಲಿ ಅವ್ರ ಫ್ಯಾಮಿಲಿದಾಗಿರುತ್ತೆ. ಮತ್ತೆ ಅದರಲ್ಲಿ ಒಂದು ಗ್ರೂಪ್ ಫೋಟೋ ಕೂಡ ಇರುತ್ತೆ. ಅದರಲ್ಲಿ ಜೆನಿ ಅವ್ರ ಅಜ್ಜಿ ಅಂದ್ರೆ ಮಿಸ್ ಕೆಮ್ ಫೋಟೋ ಕೂಡ ಇರುತ್ತೆ. ಆ ಫೋಟೋ ಮೇಲೆ ರಕ್ತ ಬೀಳೋದನ್ನ ನಮ್ಗೆ ತೋರಿಸ್ತಾರೆ. ಸೆಕೆಂಡ್ ಎಪಿಸೋಡ್ ಈ ಪಾರ್ಟ್ ಹೇಗೆ ಅನ್ನಿಸ್ತು ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ನಿಮ್ ಕಮೆಂಟ್ ಗಳು ನನಗೆ ತುಂಬಾ ಮೋಟಿವೇಟ್ ಮಾಡುತ್ತೆ. ಸೊ ಅದಕ್ಕೆ ಜಾಸ್ತಿ ಕಮೆಂಟ್ಸ್ ಗಳನ್ನ ಮಾಡಿ ಮತ್ತೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಸೊ ಸೆಕೆಂಡ್ ಎಪಿಸೋಡ್ ಕಂಪ್ಲೀಟ್ ಆಯ್ತು ಅಂತ ಹೇಳ್ತಾ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಏನಾಯ್ತು ಅಂತ ತಿಳ್ಕೊಳ್ಳೋದಕ್ಕೆ ವೇಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ ಗಾಯ್ಸ್.